ಒಬ್ಬ ವ್ಯಕ್ತಿ ಎಷ್ಟು ಶ್ರೀಮಂತನಾಗಿದ್ದ ಎಂದರೆ ಅವನ ಬಳಿ ಇದ್ದ ಹಣವನ್ನ ಎಣಿಸುವುದೇ ಸಮಸ್ಯೆಯಾಗಿತ್ತು. ಪ್ರತಿ ವರ್ಷ ಕೋಟ್ಯಂತರ ರೂಪಾಯಿ ಮೌಲ್ಯದ ನೋಟುಗಳನ್ನು ಇಲಿಗಳು ಕಚ್ಚಿ ಹಾಳು ಮಾಡುತ್ತಿದ್ದವು. ಇನ್ನೂ ವಿಚಿತ್ರದ ವಿಷಯ ಏನೆಂದರೆ ತನ್ನ ಮಗಳ ಚಳಿ ಕಾಯಿಸಲು ಸುಮಾರು 2 ಮಿಲಿಯನ್ ಅಮೆರಿಕನ್ ಡಾಲರ್ಗಳನ್ನ ಸುಟ್ಟು ಹಾಕಿದ್ದ. ಈಗಿನ ಇಂಡಿಯನ್ ಕರೆನ್ಸಿಯಲ್ಲಿ ಬರೋಬ್ಬರಿ 19 ಕೋಟಿ ರೂಪಾಯಿಗಳು. ಆದರೆ ಈ ವ್ಯಕ್ತಿ ಯಾವುದೇ ಉದ್ಯಮಿ, ವಿಜ್ಞಾನಿ ಅಥವಾ ರಾಜಕಾರಣಿಯೂ ಅಲ್ಲ. ಅವನು ಜಗತ್ತಿನ ಅತ್ಯಂತ ಕುಖ್ಯಾತ ಡ್ರಗ್ ಕಿಂಗ್ ಪ್ಯಾಬ್ಲೋ ಎಸ್ಕೋಬಾರ್. ಅವನ ಹೆಸರನ್ನ ಕೇಳಿದರೆ ಸರ್ಕಾರಗಳೇ ಬೆಚ್ಚಿ ಬೀಳುತ್ತಿದ್ದವು. ಅವನು ಒಂದು ದೇಶವನ್ನೇ ತನ್ನ ಹಣ ಮತ್ತು ಭಯದಿಂದ ನಿಯಂತ್ರಿಸುವ ಮಟ್ಟಕ್ಕೆ ಬೆಳೆದಿದ್ದ. ಆದರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ ವ್ಯಕ್ತಿಯ ಅಂತ್ಯ ಹೇಗಿತ್ತು ಗೊತ್ತಾ? ಇಂದು ಆ ಸಂಪೂರ್ಣ ಕಥೆಯನ್ನ ತಿಳಿಯೋಣ. ಕೊಲಂಬಿಯಾ 1970. ಕತೆ ಶುರುವಾಗುವುದು ದಕ್ಷಿಣ ಅಮೆರಿಕಾದ ಒಂದು ದೇಶ ಕೊಲಂಬಿಯಾದಲ್ಲಿ. ಇಂದು ಕೊಲಂಬಿಯಾ ಸುಂದರ ಪ್ರಕೃತಿ, ಕಾಫಿ ಮತ್ತು ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧ. ಆದರೆ 1960ರಿಂದ 70ರ ದಶಕದಲ್ಲಿ ಪರಿಸ್ಥಿತಿ ಸಂಪೂರ್ಣ ಬೇರೆಯಾಗಿತ್ತು. ಬಡತನ, ನಿರುದ್ಯೋಗ, ಭ್ರಷ್ಟಾಚಾರ, ಸರ್ಕಾರದ ದುರ್ಬಲ ಆಡಳಿತ ಇವೆಲ್ಲವೂ ದೇಶವನ್ನ ಕಂಗೆಡಿಸಿದ್ದವು. ಇಂತಹ ಪರಿಸ್ಥಿತಿಯಲ್ಲಿ ಅಪರಾಧ ಜಗತ್ತು ವೇಗವಾಗಿ ಬೆಳೆಯುತ್ತಿತ್ತು. ಜನರಿಗೆ ಹಣ ಬೇಕಿತ್ತು, ಅಪರಾಧಿಗಳಿಗೆ ಅವಕಾಶ ಬೇಕಿತ್ತು. ಇದೇ ಸಮಯದಲ್ಲಿ ಒಂದು ಹುಡುಗ ತನ್ನ ಜೀವನವನ್ನ ಬದಲಾಯಿಸುವ ಕನಸು ಕಾಣುತ್ತಿದ್ದ. ಆ ಹುಡುಗನೇ ಪ್ಯಾಬ್ಲೋ ಎಮಿಲಿಯೋ ಎಸ್ಕೋಬಾರ್. ಪ್ಯಾಬ್ಲೋ ಎಸ್ಕೋಬಾರ್ 1949ರಲ್ಲಿ ಕೊಲಂಬಿಯಾದ ರಿಯೋ ನೆಗ್ರೋ ಎಂಬ ಪ್ರದೇಶದಲ್ಲಿ ಜನಿಸಿದ. ಅವನ ತಂದೆ ರೈತ, ತಾಯಿ ಶಾಲಾ ಶಿಕ್ಷಕಿ. ಅವರ ಕುಟುಂಬ ಶ್ರೀಮಂತರಲ್ಲ, ಆದರೆ ತುಂಬಾ ಬಡವರೂ ಅಲ್ಲ. ಬಾಲ್ಯದಿಂದಲೇ ಪ್ಯಾಬ್ಲೋ ಒಂದು ಮಾತು ಹೇಳುತ್ತಿದ್ದನೆಂದು ಹಲವರು ಹೇಳುತ್ತಾರೆ. ನಾನು ಒಂದು ದಿನ ಕೋಟಿ ಹಣ ಮಾಡುತ್ತೇನೆ. ಅವನಿಗೆ ಸಾಮಾನ್ಯ ಜೀವನ ಇಷ್ಟವಿರಲಿಲ್ಲ. ಅವನ ಕನಸು ದೊಡ್ಡ ಮನೆ, ದೊಡ್ಡ ಕಾರು, ಅಧಿಕಾರ ಮತ್ತು ಎಲ್ಲರಿಗಿಂತ ಹೆಚ್ಚು ಹಣ. ಪ್ಯಾಬ್ಲೋಗೆ ಓದಿಗಿಂತ ಹಣ ಸಂಪಾದಿಸುವ ಆಸಕ್ತಿ ಹೆಚ್ಚು. ಆರಂಭದಲ್ಲಿ ಅವನು ಸಣ್ಣ ಪುಟ್ಟ ಕಳ್ಳತನ, ಕಳ್ಳ ಸಾಗಣೆ ಮತ್ತು ಅಕ್ರಮ ವ್ಯವಹಾರಗಳಲ್ಲಿ ತೊಡಗಿದ್ದಾನೆ ಎಂದು ಹಲವು ಜೀವನ ಚರಿತ್ರೆಗಳು ವಿವರಿಸುತ್ತವೆ. ಆಗ ಅವನಿಗೆ ಒಂದು ವಿಷಯ ಅರ್ಥವಾಯಿತು. ಕಾನೂನುಬದ್ಧ ಕೆಲಸದಲ್ಲಿ ಹಣ ಬರುತ್ತದೆ, ಆದರೆ ತುಂಬಾ ನಿಧಾನವಾಗಿ. ಅಕ್ರಮ ಕೆಲಸದಲ್ಲಿ ಅಪಾಯ ಹೆಚ್ಚು, ಆದರೆ ಹಣ ಅಸಾಧಾರಣ ವೇಗದಲ್ಲಿ ಬರುತ್ತದೆ. ಆ ಕ್ಷಣದಿಂದ ಅವನ ಜೀವನಕ್ಕೆ ದಿಕ್ಕೇ ಬದಲಾಗತೊಡಗಿತು. ಒಂದು ಬಿಳಿಪುಡಿ, ಒಂದು ನಿರ್ಧಾರ ಮತ್ತು ಇಡೀ ಜಗತ್ತನ್ನೇ ನಡುಗಿಸಿದ ಸಾಮ್ರಾಜ್ಯ. 1970ರ ದಶಕ ಅಮೆರಿಕಾದಲ್ಲಿ ಒಂದು ಹೊಸ ಮಾದಕ ವಸ್ತುವಿನ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಆ ಮಾದಕ ವಸ್ತುವಿನ ಹೆಸರು ಕೊಕೇನ್. ಆ ಸಮಯದಲ್ಲಿ ಅದನ್ನ ಶ್ರೀಮಂತರ ಡ್ರಗ್ ಎಂದು ಕರೆಯಲಾಗುತ್ತಿತ್ತು. ಬೇಡಿಕೆ ಜಾಸ್ತಿ, ಆದರೆ ಪೂರೈಕೆ ಕಡಿಮೆ. ಇದನ್ನೇ ಪ್ಯಾಬ್ಲೋ ಎಸ್ಕೋಬಾರ್ ತನ್ನ ಜೀವನದ ಅತಿದೊಡ್ಡ ಅವಕಾಶ ಎಂದು ನೋಡಿದ. ಅವನು ಒಂದು ವಿಷಯವನ್ನ ಅರ್ಥ ಮಾಡಿಕೊಂಡ. ಜನರು ಯಾವುದಕ್ಕಾಗಿ ಬೇಕಾದರೂ ಹಣ ಕೊಡುತ್ತಾರೆ, ಆದರೆ ವ್ಯಸನಕ್ಕೆ ಇನ್ನೂ ಹೆಚ್ಚು ಹಣ ಕೊಡುತ್ತಾರೆ. ಇಲ್ಲಿಂದ ಅವನ ಜೀವನದ ದಿಕ್ಕೇ ಸಂಪೂರ್ಣವಾಗಿ ಬದಲಾಯಿತು. ಆರಂಭದಲ್ಲಿ ಅವನು ಕೋಕೇನ್ ತಯಾರಿಸುವವನಲ್ಲ, ಅದನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರಹಸ್ಯವಾಗಿ ಸಾಗಿಸುವ ಕೆಲಸ ಮಾಡುತ್ತಿದ್ದ. ಆದರೆ ಕೆಲವೇ ವರ್ಷಗಳ ನಂತರ ಅವನು ಯೋಚಿಸಿದ, ನಾನು ಇತರರಿಗಾಗಿ ಏಕೆ ಕೆಲಸ ಮಾಡಬೇಕು? ಇಡೀ ವ್ಯವಹಾರವನ್ನೇ ನನ್ನ ಕೈಗೆ ತೆಗೆದುಕೊಳ್ಳಬಾರದೆ? ಈ ಯೋಚನೆ ಪ್ಯಾಬ್ಲೋವಿನ ಜೀವನದ ಗುರಿಯಾಗಿತ್ತು. ಪ್ಯಾಬ್ಲೋ ತನ್ನ ಸುತ್ತಲೂ ನಂಬಿಗಸ್ತ ಜನರನ್ನ ಸೇರಿಸಿಕೊಂಡ. ರೈತರು, ರಸಾಯನ ತಜ್ಞರು, ಪೈಲಟ್ಗಳು, ಲಂಚ ಪಡೆಯುವ ಅಧಿಕಾರಿಗಳು ಎಲ್ಲರನ್ನೂ ತನ್ನ ಜಾಲಕ್ಕೆ ಸೇರಿಸಿಕೊಂಡ. ನಂತರ ಕೊಲಂಬಿಯಾದ ಮೆಡೆಲಿನ್ ನಗರವನ್ನು ತನ್ನ ಕಾರ್ಯಾಚರಣೆಯ ಕೇಂದ್ರವನ್ನಾಗಿ ಮಾಡಿಕೊಂಡ. ಇದು ಕೇವಲ ಒಂದು ಗ್ಯಾಂಗ್ ಅಲ್ಲ, ಇದು ಒಂದು ಬಹುಕೋಟಿ ರೂಪಾಯಿಗಳ ಅಕ್ರಮ ವ್ಯಾಪಾರದ ಸಾಮ್ರಾಜ್ಯವಾಗಿತ್ತು. ಪ್ರತಿದಿನ ಸಣ್ಣ ವಿಮಾನಗಳು, ವೇಗದ ದೋಣಿಗಳು, ಕಾಡಿನ ರಹಸ್ಯ ಮಾರ್ಗಗಳು ಇವುಗಳ ಮೂಲಕ ಕೊಕೇನ್ ಅಮೆರಿಕಕ್ಕೆ ತಲುಪುತ್ತಿದ್ದವು. ಆ ಕಾಲದಲ್ಲಿ ಅಮೆರಿಕಾದಲ್ಲಿ ಮಾರಾಟವಾಗುತ್ತಿದ್ದ ಕೊಕೇನ್ ಬಹುಪಾಲು ಎಸ್ಕೋಬಾರ್ನದ ಜಾಲದಿಂದ ಬರುತ್ತಿತ್ತು. ಪ್ರತಿದಿನ ಕೋಟ್ಯಂತರ ರೂಪಾಯಿಗಳ ವ್ಯವಹಾರ, ಪ್ರತಿ ವಾರ ನೂರಾರು ಕೋಟಿ, ಪ್ರತಿ ತಿಂಗಳು ಸಾವಿರಾರು ಕೋಟಿ ಹಣವೇ ಹಣ. ಪ್ಯಾಬ್ಲೋ ಎಸ್ಕೋಬಾರ್ ಬಳಿ ಎಷ್ಟು ಹಣ ಇತ್ತು ಎಂದರೆ ಇದನ್ನು ಬ್ಯಾಂಕ್ನಲ್ಲಿ ಇಡಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಜಮೀನಿನ ಕೆಳಗೆ, ಗೋದಾಮುಗಳಲ್ಲಿ, ಗೋಡೆಯ ಒಳಗೆ, ಸೂಟ್ಕೇಸ್ಗಳಲ್ಲಿ ಹಣವನ್ನ ಅಡಿಗಿಡಿಸುತ್ತಿದ್ದ. ಇಲಿಗಳು ಪ್ರತಿ ವರ್ಷ ಲಕ್ಷಾಂತರ ಡಾಲರ್ ಮೌಲ್ಯದ ನೋಟುಗಳನ್ನು ಕಚ್ಚಿ ಹಾಳು ಮಾಡುತ್ತಿದ್ದವು. ಅವನಿಗೆ ಅದು ದೊಡ್ಡ ನಷ್ಟವೇ ಅಲ್ಲ, ಏಕೆಂದರೆ ಹೊಸ ಹಣ ಇನ್ನೂ ವೇಗವಾಗಿ ಬರುತ್ತಿತ್ತು.
ನಿಜವಾದ ಸಮಸ್ಯೆ ಎಂದರೆ ಹಣ ಹೆಚ್ಚಾದಂತೆ ಶತ್ರುಗಳು ಹೆಚ್ಚಾದರು. ಇತರೆ ಗ್ಯಾಂಗ್ಗಳು, ಪೊಲೀಸರು, ಸರ್ಕಾರ ಮತ್ತು ಅಮೆರಿಕಾದ ಡ್ರಗ್ ಎನ್ಫೋರ್ಸ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಈಗ ಎಸ್ಕೋಬಾರ್ನ ಮೇಲೆ ಗಮನ ಹರಿಸಲು ಆರಂಭಿಸಿತು. ಆದರೆ ಪ್ಯಾಬ್ಲೋಗೆ ಒಂದೇ ನಿಯಮ: ಹಣ ತೆಗೆದುಕೋ, ಇಲ್ಲವಾದರೆ ಸಾಯಲು ಸಿದ್ಧರಾಗಿರಿ. ಈ ನೀತಿಯೇ ಅವನನ್ನು ಜಗತ್ತಿನ ಅತ್ಯಂತ ಭಯಾನಕ ಅಪರಾಧಿಗಳಲ್ಲಿ ಒಬ್ಬನನ್ನಾಗಿ ಮಾಡಿತು. ಈ ಕ್ರೂರ ನೀತಿಗೆ ಒಂದು ಹೆಸರು ಇತ್ತು: ಪ್ಲಾಟಾ ಓ ಪ್ಲೋಮೋ, ಅಂದರೆ ಒಂದು ಲಂಚ ತೆಗೆದುಕೊಳ್ಳಿ, ಇಲ್ಲ ಸಾಯಲು ಸಿದ್ಧರಾಗಿರಿ. ಹಣದಿಂದ ದೇಶವನ್ನೇ ಖರೀದಿಸಲು ಶುರು ಮಾಡಿದ ಪ್ಯಾಬ್ಲೋನ ಬಳಿ ಈಗ ಹಣದ ಕೊರತೆಯೇ ಇರಲಿಲ್ಲ. ಅವನು ಪೊಲೀಸ್ ಅಧಿಕಾರಿಗಳಿಗೆ ಲಂಚ ಕೊಡುತ್ತಿದ್ದ, ನ್ಯಾಯಾಧೀಶರನ್ನ ಬೆದರಿಸುತ್ತಿದ್ದ, ರಾಜಕಾರಣಿಗಳ ಮೇಲೆ ತನ್ನ ಪ್ರಭಾವವನ್ನ ಬೀರುತ್ತಿದ್ದ, ತನ್ನ ವಿರುದ್ಧ ಸಾಕ್ಷಿ ಹೇಳುವವರನ್ನು ಮೌನಗೊಳಿಸುತ್ತಿದ್ದ. ಕೆಲವರು ಹಣ ತೆಗೆದುಕೊಂಡರು, ತೆಗೆದುಕೊಳ್ಳದವರ ಮೇಲೆ ದಾಳಿ ನಡೆಯುತ್ತಿತ್ತು. ಹೀಗೆ ಕೊಲಂಬಿಯಾದಲ್ಲಿ ಭಯದ ವಾತಾವರಣ ನಿರ್ಮಾಣವಾಯಿತು. ಜಗತ್ತಿನ ಅತ್ಯಂತ ಶ್ರೀಮಂತ ಅಪರಾಧಿ 1980ರ ದಶಕದ ಮಧ್ಯದಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್ನ ಸಂಪತ್ತು ಎಷ್ಟು ಹೆಚ್ಚಾಯಿತು ಎಂದರೆ ಅವನು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಕಾಣಿಸಿಕೊಂಡ. ಅವನ ಆದಾಯ ಪ್ರತಿದಿನ ಕೋಟ್ಯಂತರ ರೂಪಾಯಿಗಳಷ್ಟಿತ್ತು. ಅವನ ಬಳಿ ಐಷಾರಾಮಿ ಮನೆಗಳು, ಖಾಸಗಿ ವಿಮಾನಗಳು, ಹೆಲಿಕಾಪ್ಟರ್ಗಳು, ದುಬಾರಿ ಕಾರ್ಗಳು ಇವೆಲ್ಲವೂ ಸಾಮಾನ್ಯವಾಗಿದ್ದವು. ಪ್ಯಾಬ್ಲೋ ತನ್ನ ಕನಸಿನ ಅರಮನೆಯನ್ನ ಸುಮಾರು 7,000 ಎಕರೆ ಪ್ರದೇಶದಲ್ಲಿ ಭವ್ಯವಾಗಿ ನಿರ್ಮಿಸಿದ. ಅದರ ಹೆಸರೇ ಹ್ಯಾಸಿಯೆಂಡಾ ನ್ಯಾಪೋಲ್ಸ್. ಅಲ್ಲಿ ಖಾಸಗಿ ವಿಮಾನ ನಿಲ್ದಾಣ, ಮೃಗಾಲಯ, ಈಜುಕೊಳಗಳು, ಕೃತಕ ಸರೋವರ, ಫುಟ್ಬಾಲ್ ಮೈದಾನಗಳು. ಇನ್ನೂ ಆಶ್ಚರ್ಯ ಏನೆಂದರೆ ಆಫ್ರಿಕಾದಿಂದ ಹಿಪ್ಪೋಗಳನ್ನು ಕೂಡ ತರಿಸಲಾಗಿತ್ತು. ಇಂದಿಗೂ ಆ ಹಿಪ್ಪೋಗಳ ಸಂತತಿ ಕೊಲಂಬಿಯಾದಲ್ಲಿದೆ. ಆದರೆ ಜನರು ಅವನನ್ನ ಯಾಕೆ ಪ್ರೀತಿಸುತ್ತಿದ್ದರು? ಇದು ಕಥೆಯ ಅತ್ಯಂತ ವಿಚಿತ್ರ ಭಾಗ. ಒಂದು ಕಡೆ ಅವನು ಡ್ರಗ್ ಕಿಂಗ್, ಮತ್ತೊಂದು ಕಡೆ ಬಡವರಿಗೆ ಮನೆ ಕಟ್ಟಿಸುತ್ತಿದ್ದ, ಫುಟ್ಬಾಲ್ ಮೈದಾನಗಳನ್ನ ನಿರ್ಮಿಸುತ್ತಿದ್ದ, ಬಡ ಮಕ್ಕಳಿಗೆ ಸಹಾಯ ಮಾಡುತ್ತಿದ್ದ. ಆದ್ದರಿಂದ ಕೊಲಂಬಿಯಾದ ಅನೇಕ ಬಡ ಜನರು ಅವರನ್ನ ರಾಬಿನ್ ಹುಡ್ ಎಂದು ಕರೆಯುತ್ತಿದ್ದರು. 1982 ಪ್ಯಾಬ್ಲೋ ಎಸ್ಕೋಬಾರ್ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡ. ಕೇವಲ ಹಣವಿದ್ದರೆ ಸಾಕಾಗುವುದಿಲ್ಲ, ಅಧಿಕಾರವೂ ಬೇಕು. ಅವನು ರಾಜಕೀಯಕ್ಕೆ ಪ್ರವೇಶಿಸಲು ಯತ್ನಿಸಿದ. ಆ ಸಮಯದಲ್ಲಿ ಅವನು ಬಡ ಜನರಿಗೆ ಸಹಾಯ ಮಾಡುತ್ತಿದ್ದ ಕಾರಣ ಅನೇಕ ಜನ ಅವನನ್ನ ಬೆಂಬಲಿಸಿದರು. ಕೆಲವೇ ಸಮಯದಲ್ಲಿ ಅವನು ಕೊಲಂಬಿಯಾದ ಕಾಂಗ್ರೆಸ್ಗೆ ಪರ್ಯಾಯ ಸದಸ್ಯ ಆಗಿ ಆಯ್ಕೆಯಾದ. ಇದು ಅವನಿಗೆ ಒಂದು ದೊಡ್ಡ ಗೆಲುವಾಗಿತ್ತು. ಪ್ಯಾಬ್ಲೋ ಬಡ ಪ್ರದೇಶಗಳಿಗೆ ಹೋಗುತ್ತಿದ್ದ. ಅಲ್ಲಿ ಮನೆಗಳನ್ನ ಕಟ್ಟಿ, ರಸ್ತೆಗಳನ್ನ ನಿರ್ಮಾಣ ಮಾಡಿ ಬಡವರಿಗೆ ಹಣವನ್ನ ಹಂಚುತ್ತಿದ್ದ. ಜನರಿಗೆ ಅನಿಸಿತು, ಸರ್ಕಾರ ಮಾಡುವ ಕೆಲಸ ಈ ವ್ಯಕ್ತಿ ಮಾಡುತ್ತಿದ್ದಾನೆ. ಆದರೆ ಇದರ ಹಿಂದೆ ಇನ್ನೊಂದು ಉದ್ದೇಶವೂ ಇತ್ತು. ಜನರ ಬೆಂಬಲ ಸಿಕ್ಕರೆ ಪೊಲೀಸರು ಮತ್ತು ಸರ್ಕಾರದ ವಿರುದ್ಧ ಹೋರಾಡುವುದು ಸುಲಭವಾಗುತ್ತದೆ ಎನ್ನುವ ಉದ್ದೇಶವಿತ್ತು. ಆದರೆ ಎಲ್ಲರೂ ಪ್ಯಾಬ್ಲೋವನ್ನ ನಂಬುತ್ತಿರಲಿಲ್ಲ. ಕೊಲಂಬಿಯಾದ ನ್ಯಾಯ ಸಚಿವ ರಾಡ್ರಿಗೋ ಲಾರಾ ಬೋನಿಲೋ ಅವರು ಪ್ಯಾಬ್ಲೋನ ಭೂತಕಾಲವನ್ನ ತನಿಖೆ ಮಾಡಲು ಆರಂಭಿಸಿದರು. ಅವರು ಸಾಕ್ಷಿಗಳೊಂದಿಗೆ ಬಹಿರಂಗವಾಗಿ ಹೇಳಿದರು, ಈ ವ್ಯಕ್ತಿ ರಾಜಕಾರಣಿಯಲ್ಲ, ಡ್ರಗ್ ಕಳ್ಳ ಸಾಗಾಣಿಕೆಗಾರ. ಈ ಒಂದು ಹೇಳಿಕೆ ಪ್ಯಾಬ್ಲೋನ ಸಾಮ್ರಾಜ್ಯಕ್ಕೆ ಒಂದು ದೊಡ್ಡ ಹೊಡೆತ ನೀಡಿತು. ಪ್ಯಾಬ್ಲೋಗೆ ಅವಮಾನವನ್ನ ಸಹಿಸಿಕೊಳ್ಳುವುದು ಗೊತ್ತಿರಲಿಲ್ಲ. ಅವನಿಗೆ ವಿರೋಧವಾಗಿ ನಿಂತವರು ಒಂದೊಂದಾಗಿ ಗುರಿಯಾಗತೊಡಗಿದರು. ಬೆದರಿಕೆ, ಲಂಚ, ದಾಳಿ ಇವೆಲ್ಲವೂ ಹೆಚ್ಚಾಗತೊಡಗಿದವು. ಆ ಸಮಯದಿಂದ ಕೊಲಂಬಿಯಾದಲ್ಲಿ ಭಯದ ಹೊಸ ಅಧ್ಯಾಯ ಆರಂಭವಾಯಿತು. ಆದರೆ ಪ್ಯಾಬ್ಲೋ ಸಾಮಾನ್ಯ ಅಪರಾಧಿಯಲ್ಲ. ಸರ್ಕಾರ ಈಗ ಎಚ್ಚರಗೊಂಡಿತು. ಅಮೆರಿಕ ಒತ್ತಡವನ್ನ ಹೆಚ್ಚಿಸಿತು. ಪ್ಯಾಬ್ಲೋ ಎಸ್ಕೋಬಾರನ್ನ ಬಂಧಿಸಲೇಬೇಕು. ಅವನ ಬಳಿ ಸಾವಿರಾರು ಶಸ್ತ್ರಸಜ್ಜಿತ ಸದಸ್ಯರು, ಅಪಾರ ಹಣ, ರಾಜಕೀಯ ಸಂಪರ್ಕ ಮತ್ತು ಜನರ ಒಂದು ಭಾಗದ ಬೆಂಬಲವೂ ಇತ್ತು. ಇದು ಕೇವಲ ಒಬ್ಬ ಅಪರಾಧಿಯ ವಿರುದ್ಧದ ಹೋರಾಟವಾಗಿರಲಿಲ್ಲ, ಒಂದು ಸರ್ಕಾರ ಮತ್ತು ಒಂದು ಅಪರಾಧ ಸಾಮ್ರಾಜ್ಯದ ನಡುವಿನ ಯುದ್ಧವಾಗಿತ್ತು. ಇಲ್ಲಿಯವರೆಗೆ ನೀವು ನೋಡಿದ್ದು ಪ್ಯಾಬ್ಲೋ ಎಸ್ಕೋಬಾರ್ ಹೇಗೆ ಜಗತ್ತಿನ ಅತ್ಯಂತ ಶ್ರೀಮಂತ ಅಪರಾಧಿಯಾದ ಎಂಬ ಕತೆ. ಆದರೆ ಈಗ ಶುರುವಾಗಲಿದೆ ಅವನ ಜೀವನದ ಅತ್ಯಂತ ರಕ್ತಸಿಕ್ತ ಅಧ್ಯಾಯ. ಕಾರ್ ಬಾಂಬ್ಗಳು, ವಿಮಾನ ಸ್ಫೋಟ, ನ್ಯಾಯಾಧೀಶರ ಹತ್ಯೆ, ಸಾವಿರಾರು ನಿರಪರಾಧಿಗಳ ಸಾವು ಮತ್ತು ಕೊನೆಗೆ ಇಡೀ ಜಗತ್ತನ್ನೇ ನಡುಗಿಸಿದ ಒಂದು ಭೀಕರ ಬೇಟೆ. ಇದೆಲ್ಲವನ್ನ ಪಾರ್ಟ್ 2 ನಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.